ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಕಡಲೆಕಾಳು ಉಸ್ಲಿ ಅಥವಾ ಕಡಲೆಕಾಳಿನ ಗುಗ್ರಿ. ಗಣೇಶ ಹಬ್ಬಕ್ಕೆ ಗಣೇಶಗೆ ಇಷ್ಟವಾದಂಥ ಮತ್ತೊಂದು ರೆಸಿಪಿ ಇದು. ತುಂಬಾ ಈಸಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ 1 ಬೌಲಷ್ಟು ಕಡಲೆಕಾಳು ಅದನ್ನು ತಗೋಣ. ನಂತರ ಅದನ್ನು 3 ಗಂಟೆ 4 ಗಂಟೆ ಅಷ್ಟು ನೆನೆಸಿದ್ರೆ ಸಾಕು. ನಂತರ ಒಂದು 3-4 ಅವರ್ಸ್ ಆದಮೇಲೆ ಈ ಥರ ನೆಂದಿರುತ್ತೆ. ಆ ಕಡಲೆಕಾಳನ್ನು ಒಂದು ಕುಕ್ಕರಿಗೆ ಹಾಕಿ ಅದು ಒಂದು 5-6 ವಿಷಲನ್ನು ಹಾಕ್ಸ್ಕೊಂಬಿಡೋಣ. ಸ್ಟವನ್ನು ಹಚ್ಚಿ ಒಂದು ಕುಕ್ಕರ್ಗೆ ಹಾಕಿ ಒಂದು 5-6 ವಿಷಲ್ ಹಾಕಿಸಿ 5-6 ವಿಷಲ್ ಆದ ನಂತರ ಕುಕ್ಕರ್ ಆರಿದ್ಮೇಲೆ ಲಿಡ್ಡನ್ನು ಓಪನ್ ಮಾಡಿ ನೋಡಿ. ಕಡಲೆಕಾಳು ತುಂಬಾ ಚೆನ್ನಾಗಿ ಬೆಂದಿದ್ದಷ್ಟು ತುಂಬ ಟೇಸ್ಟಿಯಾಗಿರುತ್ತೆ. ಹಿಂಗೆ ಇಸ್ಕಿದ್ರೆ ನೋಡಿ ಈ ಥರ ಬೆಂದಿದೆ, ಕಡಲೆಕಾಳು ಬೆಂದಿದೆ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೆ ಒಂದು ಕುದಿಸ್ಬಿಟ್ಟು ಸ್ಟ್ರೈನರಲ್ಲಿ ಇದನ್ನು ಬಸ್ತಿ ಇಟ್ಕೊಳ್ಳೋಣ ಒಂದು ಕಡೆ ಕಾಳನ್ನು. ನಂತರ ಇದನ್ನು ಒಂದು ಸೈಡ್ ಇಡಿ. ಈಗ ಒಗ್ಗರಣೆಗೆ ಒಂದು 3 ಹಸಿಮೆಣಸಿಕಾಯಿ, ತೆಂಗಿನಕಾಯಿ ಮತ್ತು ಶುಂಠಿ ಒಂದು ಮಿಕ್ಸಿ ಜಾರಿಗೆ. ಹಸಿಮೆಣಸಿಕಾಯಿ ನಿಮ್ಮ ಖಾರಕ್ಕೆ ತಕ್ಕಾಗಿ ಎಷ್ಟು ಬೇಕೋ ಅಷ್ಟನ್ನು ಹಾಕಿ, ನಂತರ ಶುಂಠಿಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಒಂದು ಚಿಟಿಕೆ, ನಂತರ ಇಂಗು ಒಂದು ಅರ್ಧ ಸ್ಪೂನಷ್ಟು ಹಿಂಗನ್ನು ಹಾಕಿ ಫಸ್ಟು ಇದನ್ನು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಬಿಡೋಣ ನೋಡಿ ಈ ಥರ. ನಂತರ ತೆಂಗಿನಕಾಯಿ ತುರಿ ಅದನ್ನು ನೀವು 1 ಬೌಲಷ್ಟು ಹಾಕಿ, ಆದಷ್ಟು ಜಾಸ್ತಿ ಬೇಡ, ಒಂದು ರೌಂಡ್ ಗ್ರೈಂಡ್ ಮಾಡ್ಕೊಂಡ್ರೆ ಸಾಕು. ನಂತರ ಸ್ಟವ್ ಮೇಲೆ ಒಂದು ಪಾತ್ರೆನ ಇಡಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ಹಾಕಿ 1-2 ಸ್ಪೂನಷ್ಟು. ನಾವು ನೈವೇದ್ಯಕ್ಕಾದ್ರಿಂದ ನಾವು ಅದಕ್ಕೆ ಈರುಳ್ಳಿ ಏನೂ ಹಾಕ್ತಾಯಿಲ್ಲ. ಸ್ವಲ್ಪ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ್ಮೇಲೆ ರುಬ್ಬಿಟ್ಕೊಂಡ್ರಂಥ ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಶುಂಠಿ ಪೇಸ್ಟನ್ನು ಹಾಕಿ ಹಸಿ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು. ನಾವು ಹೇಳಿದ್ನಲ್ಲ ಒಗ್ಗರಣೆಗಾದ್ರಿಂದ ನಾನು ಈರುಳ್ಳಿ ಹಾಕ್ತಾಯಿಲ್ಲ. ನೈವೇದ್ಯಕ್ಕಾದ್ರಿಂದ ಒಗ್ಗರಣೆಗೆ ಈರುಳ್ಳಿ ಹಾಕ್ತಾಯಿಲ್ಲ. ಹಾಗೆಯೇ ಇದನ್ನು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ರೆ ಸಾಕು. ಕಾಳಿಗೆ ಆಲ್ರೆಡಿ ಉಪ್ಪು ಹಾಕಿರ್ತೀವಿ. ನಂತರ ಬಸ್ತಿಟ್ಕೊಂಡ್ರಂಥ ಕಾಳನ್ನು ಹಾಕಿ ನೀಟಾಗಿ ಮಸಾಲೆ ಎಲ್ಲ ಮಿಕ್ಸ್ ಆಗೋ ತನಕ ಒಂದು 2-3 ಸೆಕೆಂಡಷ್ಟು ಮಿಕ್ಸ್ ಮಾಡಿದ್ರೆ ಸಾಕು. ಇದು ಆಲ್ರೆಡಿ ಕಾಳು ಬೆಂದಿರುತ್ತೆ, ತುಂಬ ಬೇಯಿಸೋ ಅವಶ್ಯಕತೆ ಇರೋಲ್ಲ. ನಾವು ಮಸಾಲೆನೂ ಹಸಿ ವಾಸನೆ ಹೋಗೋ ತನಕ ಹುರಿದಿರ್ತೀವಿ. ನಂತರ ಸಣ್ಣಗೆ ಹೆಚ್ಕೊಂಡ್ರಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೋಡಿ ಎಷ್ಟು ಬೇಗ ನೈವೇದ್ಯಕ್ಕೆ ಹಸಿ ಕಡಲೆಯ ಗುಗ್ರಿ ಅಥವಾ ಉಸ್ಲಿ ರೆಡಿ ಆಯಿತು ನೋಡಿ. ತುಂಬಾ ಟೇಸ್ಟ್ ಅದ್ಭುತವಾಗಿರುತ್ತೆ, ತುಂಬಾ ಬೇಗ ಆಗುತ್ತೆ. ಮನೇಲಿ ಒಂದು ಸಲ ಮಾಡಿ ನೋಡಿ. ನೀವು ಬೇಕಿದ್ರೆ ಇದಕ್ಕೆ ಸ್ವಲ್ಪ ನಿಂಬೆ ರಸನ ಹಿಂಡ್ಕೊಂಬಿಟ್ರೆ ಇನ್ನೂ ಟೇಸ್ಟ್ ಅದ್ಭುತವಾಗಿರುತ್ತೆ. ಬಿಸಿ ಬಿಸಿಯಾದ ಕಡಲೆಕಾಳು ಉಸ್ಲಿ ರೆಡಿ ಆಯಿತು. ಗಣೇಶನಿಗೆ ಇಷ್ಟವಾದಂಥ ಮತ್ತೊಂದು ತಿಂಡಿ ಇದು. ಗಣೇಶ ಹಬ್ಬಕ್ಕೆ ಇದನ್ನು ಮಾಡ್ತೀವಿ ನೋಡಿ. ಬಿಸಿ ಬಿಸಿಯಾದ ಹಸಿ ಕಡಲೆಕಾಳಿನ ಉಸ್ಲಿ ರೆಡಿ ಆಯಿತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮಾಡಿಬಿಡಿ. ಓಕೆ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.